ಸರ್ಕಾರಿಗೆ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗೆ. ಬೀದರ್ನಲ್ಲಿ ಓಡಾಡ್ತಾ ಇದ್ದಾರೆ. ಅವರೇ ಕೊಟ್ಟಾರ, ಸ್ಕ್ರ್ಯಾಪ್ ಮಾಡಿ ಅಂತ ಹೇಳಿ ದಾಖಲಾತಿ ನಿಮಗೆ ಕೊಡ್ತೀನಿ. ಸುಮಾರು 500 ಆಟೋಗಳು ಲಿಸ್ಟ್ ಕೊಟ್ಟಾರ. ಆದ್ರೆ 500ದಾಗ ಒಂದು ಮೀಡಿಯಾದವ್ರು ಯಾರು ಹೋದ್ರೆ ಒಂದು 5 ಆಟೋ ಹೊಡಿತಾರ JCB ಹೇಳಿಸಿ. ಆದ್ರೆ ಉಳಿದಿನ ಆಟೋಗಳು ಹೆಂಗಿದ್ದೀನಿ ಹಂಗೆ ಅವ್ರ ಹತ್ರ ಇರ್ತಕ್ಕಂಥ ಕೆಲ ಸಿಬ್ಬಂದಿ, ಕೆಲ ವರ್ಗದವರು ಆ ಆಟೋ ಮಾಲೀಕರಿಂದ ಹಣ ಪಡೆದು ಮತ್ತು ಅದು ಕಂಟಿನ್ಯೂ ಆಗಿ ನಡೆಸ್ಕೊತಾ ಇದ್ದಾರೆ RTO ಅಧಿಕಾರಿಗಳು. ಅದಕ್ಕೆ ಏನದ ಅಂತಂದ್ರೆ ಆಟೋ ಸ್ಕ್ರ್ಯಾಪ್ ಮಾಡಿ ಬಿಟ್ಟು ಅವ್ರು ಹೊಸ ತಗೋಬೇಕು. ಪ್ರಸ್ತುತಲ್ಲಿ ಅರುಣ್ ಅಂತ ಇದ್ದಾರೆ ಒಬ್ಬರು. ಅವ್ರು ಯಾವ ಹುದ್ದೆಯಲ್ಲಿ ಇಲ್ಲ, ಹೋಮ್ಗಾರ್ಡ್ ಅಂತ ಹೇಳಿ ಇರ್ತಾರೆ, ತಿಂಗಳಿಗೆ ಒಂದ್ಸರಿ ಇರ್ತಾರೆ, ತೆಗೆದಾಕ್ತಾರೆ. ಅರುಣ್ ನಂಬರಿಗೆ ಅವ್ರು ಯಾವ ಹುದ್ದೆಯಲ್ಲಿ ಆದರೂ ಅರುಣ್ ನಂಬರಿಗೆ ಅವ್ರು ಹುದ್ದೆಯಲ್ಲಿ ನಡೆಸ್ತಾ ಇದ್ದಾರೆ ಅವರಿಗೆ. ಮತ್ತು ಇಲ್ಲಿ ಕರ್ನಾಟಕ ರಾಜ್ಯದ ಬಿಟ್ಟು ಹೊರ ರಾಜ್ಯದೇನು ಪಾಂಡಿಚೇರಿ ಇವೆ, ಮಹಾರಾಷ್ಟ್ರ ಇವೆ, ತೆಲಂಗಾಣ ವಾಹನದ ಇವೆ. ಆ ಪಾಸಿಂಗ್ ವಾಹನಗಳು ಕರ್ನಾಟಕ ರಾಜ್ಯದ ಬೀದರಲ್ಲಿ ಬಹಳವಾಗಿ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಯಾರೂ ಅವರಿಗೆ RTOಗಳು ಹಿಡಿದು ಏನು ಕೇಳ್ತಾ ಇಲ್ಲ. ನಮ್ದು ಇದರಿಂದ ಏನಾಗತ್ತ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕ ನಷ್ಟ ಆಗ್ಲತ್ತದ. ಇಲ್ಲಿಂದ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಮತ್ತು ಇದು ಏನವ ಅಂತಂದ್ರೆ 11 ದಿನದ ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರಿಸಬೇಕು. ಇಲ್ಲಾಂದ್ರೆ ಬೀದಿಗಳು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಅಂತ ತಿಳಿಸ್ತೀವಿ. ಅವ್ರು ಬಂದಾಗ ತಗೋರಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.